ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಜೋಸೆಫ್ ಲೋಬೋ ಶಂಕರ್ಪುರ. ನಾನು ಹೇಳುವಾಗಲೇ ತಮಗೆ ಒಂದು ಚಂದದ ಹೂ ಇಲ್ಲಿ ಕಾಣ್ತಾ ಇದೆ. ಬನ್ನಿ, ಹಾಗಾದರೆ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಈ ವಿಶೇಷ ಹೂವಿನ ಬಗ್ಗೆ ತಮಗೆ ತಿಳಿಸ್ತಾ ಇದ್ದೇನೆ. ಮುಖ್ಯವಾಗಿ ಇದನ್ನು ನಾನು ಯಾಕೆ ತೋರಿಸ್ತಾ ಇದ್ದೇನೆ ಅಂದರೆ, ತುಂಬ ಜನರು ಬಂದು ಫಸ್ಟಿಗೆ ಕೇಳೋದು, ತುಂಬ ಪಾಲನೆ ಇಲ್ಲದೆ ಈಸಿಯಾಗಿ ಬೆಳೆಯುವಂಥ ಸಸ್ಯ ಹಾಗೂ ಹೂವಿನ ಬಗ್ಗೆ ಸ್ವಲ್ಪ ವಿವರಿಸಿ ಅಂತ. ನೋಡಿ, ಈ ಹೂವಿನ ಗಿಡವನ್ನು ನಾನು ಸಣ್ಣ ಒಂದು 14 ಇಂಚಿನ ಗ್ರೋ ಬ್ಯಾಗಲ್ಲಿ ಹಾಕಿದ್ದೇನೆ. ಇವಾಗ 4 ವರ್ಷ ಆಯಿತು. 4 ವರ್ಷದಿಂದ ಪ್ರತಿ ವರ್ಷ ಈ ಹೂ ಇಲ್ಲಿ ಬರ್ತಾ ಇದೆ. ಬೇಕಾದಷ್ಟು ಹೂ ಸಿಗ್ತಾ ಇದೆ. ಇದಕ್ಕೆ ವಿಶೇಷ ಗೊಬ್ಬರ ನೀರು ಅವಶ್ಯಕತೆ ಇಲ್ಲ. ಎಷ್ಟೊಂದು ಚಂದದ ಹೂ ನೋಡಿ. ಪ್ರತಿಯೊಬ್ಬರು ಇಂಥ ಹೂವಿನ ಸಸ್ಯವನ್ನು ವಿಶೇಷ ಆರೈಕೆ ಇಲ್ಲದೆ ತಾವು ಬೆಳೆಸಬಹುದು ತೋಟದಲ್ಲಿ. ಇದಕ್ಕೆ ಬೆಳೆಸಲಿಕ್ಕೆ ವಿಶೇಷವಾಗಿ ಸ್ವಲ್ಪ ನೀರು ಹಾಗೂ ಸ್ವಲ್ಪ ಕಂಪೋಸ್ಟು, ಸರಿ ಪ್ರಮಾಣದಲ್ಲಿ ಮಣ್ಣು ಮಿಕ್ಸ್ ಮಾಡಿ ನಟ್ಟರೆ ಜಾಸ್ತಿ ಇದರ ಪೋಷಣೆ ಅಗತ್ಯ ಇಲ್ಲ. ಸಿಂಪಲ್ ಪೋಷಣೆಯಲ್ಲಿ ಬೇಕಾದಷ್ಟು ಇಂಥ ಚಂದದ ಹೂಗಳನ್ನು ತಾವು ಬೆಳೆಸಬಹುದು. ಈ ಹೂಗಳು ಬೆಳೆಸೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಂದರೆ, ಬೇರೆ ಎಲ್ಲ ಹೂಗಳು ಒಂದು ವಾರದೊಳಗೆ, ಒಂದು ದಿವಸ ಅಥವಾ ಒಂದು ವಾರದೊಳಗೆ ಅವುಗಳು ಬಾಡ್ತವೆ, ಎಲೆ ಉದುರಿ ಹೋಗ್ತವೆ. ಇದು ಹಾಗೆಲ್ಲ ಎಸಳು ಉದುರುವುದಿಲ್ಲ. ಸಾಧಾರಣ 1.5 ಇಂದ 2 ತಿಂಗಳ ತನಕನೂ, ಕೆಲವೊಂದು 3 ತಿಂಗಳ ತನಕನೂ ಇರುವಂಥ ಗಿಡಗಳಿವೆ ಮಾರ್ಕೆಟಲ್ಲಿ. ಬಟ್ ಇದು 1.5 ತಿಂಗಳ ತನಕ ಈ ಹೂಗಳು ಉದುರುವುದಿಲ್ಲ. ಕಲರ್ ಸ್ವಲ್ಪ ಡಾರ್ಕಿಂದ ಲೈಟ್ ಕಲರ್ಗೆ ಬರ್ತದೆ. ನೋಡಿ, ಇದು ತುಂಬ ಡಾರ್ಕ್ ಇದೆ. ಎಷ್ಟು ಚೆಂದ ಇದೆ ನೋಡಿ. ಈ ಹೂವಿನ ಮಧ್ಯದಲ್ಲಿ ಒಂದು ಪರಾಗ ಥರ ಇದೆ, ಮೂಗುತಿ ಥರ ಅದು ಕಾಣ್ತದೆ. ಹೂ ಕಲರ್ ಸ್ವಲ್ಪ ಲೈಟಿಗೆ ಬದಲಾಗ್ತದೆ, ಬಟ್ ಬೇರೆ ಏನು ಸಮಸ್ಯೆ ಬರುವುದಿಲ್ಲ. ಅದೇ ರೀತಿ ಇದಕ್ಕೆ ಯಾವುದೇ ರೋಗಗಳು ಬರುವುದಿಲ್ಲ. ರೋಗಗಳಾಗಲಿ ಕೀಟಗಳಾಗಲಿ ಇದಕ್ಕೆ ಮೆತ್ತಿಕೊಳ್ಳುವುದಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಇಂಥ ವಿಶೇಷ ಸಸ್ಯವನ್ನು, ಹೂವಿನ ಸಸ್ಯವನ್ನು ತಮ್ಮ ಟೆರೆಸ್ ಗಾರ್ಡನಲ್ಲಿ ಅಥವಾ ತೋಟದ ಬದುಗಳಲ್ಲಿ ಬಾರ್ಡ್ರಿಗೆ ಫೆನ್ಸಿಂಗ್ ಆಗಿ ಇದನ್ನು ಖಂಡಿತವಾಗಿ ಉಪಯೋಗಿಸಬಹುದು. ತಾವು ಇಂಥ ಸಸ್ಯಗಳನ್ನು ಬೆಳೆಸಿರಿ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜೋಸೆಫ್ ಲೋಬೋ ಶಂಕರ್ಪುರ.